ಎಲ್ರಿಗೂ ನಮಸ್ಕಾರ. ನನ್ನ ಮೊದಲನೆಯ ಯೂಟ್ಯೂಬ್ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಬೆಳಿಗ್ಗೆ 4:15 ರಾಮೇಶ್ವರ ದೇವರ ಜಾತ್ರೆಯ ಮೊದಲನೇ ದಿನ ಆದಂತಹ ತೀರ್ಥ ಸ್ನಾನಕ್ಕೆ ನಾವೀಗ ಹೋಗ್ತಾ ಇದ್ದೀವಿ. ನನ್ನೊಟ್ಟಿಗೆ ಪಲ್ಲಕ್ಕಿ ಅವರಾದಂತಹ ದಾಮೋದರವರು ಒಟ್ಟಿಗಿದ್ದಾರೆ. ಜಾತ್ರೆಯ ರಥಬೀದಿಯಲ್ಲಿ ನಾವೀಗ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಆಗಿದ್ದರಿಂದ ಯಾವ ಗಾಡಿಗಳು ಕೂಡ ಇಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಇದಷ್ಟು ಫುಲ್ ಆಗಿಬಿಡುತ್ತೆ, ಅಷ್ಟು ರಶ್ ಇರುತ್ತೆ. ಲೈಟಿಂಗ್ಸ್ ಎಲ್ಲ ಭಾಳ ಅದ್ಭುತವಾಗಿದೆ. ಇಲ್ಲಿ ನೋಡಿ, ಕೌಂಟ್ರಲ್ಲಿ ಎಲ್ಲರೂ ಕೂಡ ಕುತ್ಕೊಂಡಿದ್ದಾರೆ. 4 ಕಾಲ ಆದರೂ ಕೂಡ ಎಲ್ಲರೂ ಕೂಡ ಬೇಗನೆ ಆಗಮಿಸಿದ್ದಾರೆ ಜಾತ್ರೆಗೆಂದು. ಇಲ್ಲಿ ದೇವಸ್ಥಾನದ ಆವರಣದಲ್ಲೂ ಕೂಡ ಎಲ್ಲರೂ ಕೂಡ ನಿಂತು ಪಲ್ಲಕ್ಕಿಗೋಸ್ಕರ ಕಾಯ್ತಿದ್ದಾರೆ. ಇಲ್ಲಿ ನೋಡಿ, ದೀವಟ್ಟಿಗೆಯನ್ನು ಇಟ್ಕೊಂಡಿದ್ದಾರೆ ನಮ್ಮ ಶೇಷಾದ್ರಿ ಅವರು. ಈಗ ಪಲ್ಲಕ್ಕಿಗೆ ಇನ್ನೊಂದು ಕೆಲವೇ ಕ್ಷಣದಲ್ಲಿ ಪಲ್ಲಕ್ಕಿ ಬರ್ತಾ ಇದೆ. ಪಲ್ಲಕ್ಕಿಯ ಟೀಮ್ ಏನಿದೆ ಪಲ್ಲಕ್ಕಿನ ತೆಗೆದುಕೊಂಡು ಕೆಳಗಡೆ ಬರ್ತಾ ಇದ್ದಾರೆ. ಈಗ ದೇವಸ್ಥಾನದಲ್ಲಿ ದೇವರ ಪೂಜೆಯನ್ನು ಮಾಡಿ ದೇವರ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಬರ್ತಾರೆ. ರಾಮೇಶ್ವರ ದೇವರ ಸನ್ನಿಧಾನದಲ್ಲಿ ಪೂಜೆಯನ್ನು ಮಾಡಿ ಈಗ ದೇವರ ಪಲ್ಲಕ್ಕಿಯ ಒಂದು ಮೂರ್ತಿ ಬರ್ತಾ ಇದೆ. ಚಂಡೆ ಮತ್ತು ನಾದಸ್ವರದ ವಾದನದೊಂದಿಗೆ ದೇವರ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ನಾವೀಗ ರಾಮೇಶ್ವರ ದೇವರ ದೇವಸ್ಥಾನದೊಳಗೆ ಪ್ರವೇಶ ನೀಡೋಣ. ಈಗ ಬಹಳ ರಶ್ ಇಲ್ಲ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಬಹಳ ರಶ್ ಆಗುತ್ತೆ. ಇದು ನೋಡಿ, ಕಂಬದ ಗಣಪತಿ. ಇಲ್ಲಿ ಏನೇ ಬೇಡ್ಕೊಂಡ್ರೂ ಒಳ್ಳೇದಾಗತ್ತೆ. ಎಲ್ರಿಗೂ ಒಳ್ಳೇದು ಮಾಡಪ್ಪ ದೇವರಂತ ಬೇಡ್ಕೊಂಡು ಮುಂದೋಗೋಣ. ನೋಡಿ, ರಾಮೇಶ್ವರ ದೇವರ ಶಿವಲಿಂಗ, ರಾಮೇಶ್ವರ ದೇವಸ್ಥಾನದ ಅರ್ಚಕರು. ನೋಡಿ, ಈಗೆಲ್ಲ ನಾವು ರಾಮೇಶ್ವರ ದೇವಸ್ಥಾನ ಹತ್ರ ಬಂದಿದ್ದೀವಿ. ಈಗೆಲ್ಲರೂ ಕೂಡ ಸ್ನಾನಕ್ಕಂತ ಹೋಗ್ತಾ ಇದ್ದಾರೆ. ಪಲ್ಲಕ್ಕಿ ಹೊರಟಿದೆ. ನಾವೀಗ ಇನ್ನೊಂದು ಭಾಗದಿಂದ ತುಂಗಾ ನದಿಯ ಹತ್ತಿರ ಹೋಗ್ತಾ ಇದ್ದೀವಿ. ಸಮಯ 4:40. ಇಷ್ಟು 4:40 ಒಬ್ಬೊಬ್ಬರಾದ್ಮೇಲೆ ಒಬ್ಬರು ಜನ ಬರ್ತಾ ಇದ್ದಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ಇಲ್ಲೆಲ್ಲ ನಿಲ್ಲಿಕ್ಕೂ ಕೂಡ ಆಗೋದಿಲ್ಲ, ಅಷ್ಟೊಂದು ರಶ್ ಇರುತ್ತೆ, ಅಷ್ಟೊಂದು ಜನ ತುಂಬಿಕೊಳ್ತಾರೆ. ಹಾಯ್ ಅಣ್ಣ, ಫೋಟೋ ತೆಗಿದ್ದೀರಾ? ವಿಡಿಯೋನಾ? ಥ್ಯಾಂಕ್ ಯು. ನಮ್ಮೊಟ್ಟಿಗೆ ಕಾರ್ತಿಕ್ ಅವರು ಸಿಕ್ಕಿದ್ರು. ಅವರು ಒಳ್ಳೆ ವಿಡಿಯೋಗ್ರಾಫರ್. ಜಾತ್ರೆಯ ವಿಡಿಯೋವನ್ನು ಮಾಡಲಿಕ್ಕಾಗಿ ಬಂದಿದ್ದಾರೆ. ಈಗ ಪಲ್ಲಕ್ಕಿಯ ಉತ್ಸವ ರಾಮೇಶ್ವರ ದೇವರ ತುಂಗಾ ತೀರದ ಹತ್ರ ಬರ್ತಾ ಇದೆ. ಎಲ್ಲ ಭಕ್ತಾದಿಗಳು
ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ನಾವು ಕೂಡ ಪಲ್ಲಕ್ಕಿಯ ಒಟ್ಟಿಗೆ ಹೋದರೆ ಒಳ್ಳೇದು ಅನ್ಸುತ್ತೆ. ಯಾಕಂದರೆ ಆಮೇಲೆ ನಮಗೆ ಜಾಗ ಸಿಗಲ್ಲ, ಅಷ್ಟೊಂದು ರಶ್ ಇದೆ. ನಾವು ಈಗ ಪಲ್ಲಕ್ಕಿ ಒಟ್ಟಿಗೆ ತುಂಗಾ ನದಿ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ತೀರ್ಥಹಳ್ಳಿಯ ತುಂಗಾ ನದಿಯ ವಿಶೇಷ ಏನಂತ ಹೇಳಿದ್ರೆ, ಜಮದಗ್ನಿಯ ಆಜ್ಞೆಯಂತೆ ತನ್ನ ತಾಯಿಯಾದ ರೇಣುಕಾದೇವಿಯ ಶಿರಶ್ಛೇದನ ಮಾಡಿ ಪರಶುರಾಮರು ರಕ್ತದ ಕೊಡಲಿಯನ್ನು ಶುಚಿಗೊಳಿಸಲಿಕ್ಕೆ ಅನೇಕ ಪವಿತ್ರ ನದಿಗಳಿಗೆ ಭೇಟಿ ನೀಡ್ತಾರೆ. ಎಲ್ಲೂ ಕೂಡ ಆ ರಕ್ತದ ಕಲೆ ಹೋಗಲ್ಲ, ಅಂದರೆ ಎಳ್ಳಿನಷ್ಟು ರಕ್ತದ ಕಣ ಉಳಿದಿರುತ್ತೆ. ಅಂತಿಮವಾಗಿ ಪರಶುರಾಮರು ತುಂಗಾ ನದಿಗೆ ಭೇಟಿ ನೀಡಿ ರಕ್ತದ ಕಲೆಯನ್ನು ಶುಚಿಗೊಳಿಸ್ತಾರೆ. ನದಿಯ ದಡದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ರಾಮೇಶ್ವರ ದೇವಸ್ಥಾನವನ್ನು ನಿರ್ಮಿಸ್ತಾರೆ. ನಂತರ ಈ ಜಾಗವು ತೀರ್ಥರಾಜಪುರವಾಗಿ ಪ್ರಸಿದ್ಧವಾಗುತ್ತದೆ. ಪರಶುರಾಮನ ಪಾಪ ಕಳೆದ ಪುಣ್ಯಕ್ಷೇತ್ರವಿದು, ರಾಮೇಶ್ವರ ದೇವ ನೆಲೆಸಿದ ದಿವ್ಯ ಕ್ಷೇತ್ರವಿದು. ಜ್ಞಾನಪಾಣಿಪಾದಪಾದೃಜ್ಯೇಷ್ಠವಚನೋಲ್ಲಂಘೇನ ಸ್ಥಾವರಜಂಗಮಹರಣೇನ ಭೂಮಿಸ್ವರನರಜತಮಣಿಸಾತ್ವಾದಿಚೌರ್ಯೇಣ ಬಾಲಹನನ ಗರ್ಭಪಾತನ ಕರ್ಮಣ ಅಭೋಜ್ಯಭೋಜನ ಅಭಕ್ಷಭಕ್ಷಣ ಅಸಂಭೋಜನ ಭೋಜನಕರಣೇನ ಸ್ನಾನ ಸಂಧ್ಯಾ ಜಪ ಉಪಾಸನ ವೈಶ್ವದೇವ ಬಲಿಹರಣ ಅತಿರಿಸತ್ಯಮನೇನ ವರ್ಣಸಂಕರ ಭೋಜನೇನ ವಿದ್ಯಾವದನ ನಿಷ್ಠರ ಭಾಷಣ ದೇವ ಗುರು ಬ್ರಾಹ್ಮಣ ಔದುಂಬರ ಅಶ್ವ ಔದುಂಬರ ದೇವಾಶ್ವ ನೋಡಿ, ಭಕ್ತಾದಿಗಳು ಆ ರಾಮಕೊಂಡದಲ್ಲಿ ಮುಳುಗಿ ಹೇಳ್ತಿದ್ದಾರೆ. ಅವರ ಪಾಪ ಪರಿಹಾರ ಆಗುತ್ತೆ ಅನ್ನೋದು ಅವರ ಒಂದು ನಂಬಿಕೆ. ಇಲ್ಲಿ ನೋಡಿ, ನಮ್ಮ ಸೌಂಡ್ ಸಿಸ್ಟಮ್ ತೋಂಬಳೆ ಅವರು ಸೌಂಡನ್ನು ರೆಡಿ ಮಾಡಿ ಮುಂದೆ ಒಂದು ಸೌಂಡ್ ಇದಕ್ಕೆ ರೆಡಿ ಮಾಡ್ತಿದ್ದಾರೆ. ನೋಡಿ, ಎಲ್ಲರೂ ಕೂಡ ಸ್ನಾನವನ್ನು ಮುಗಿಸಿ ಮೇಲೆ ಬರ್ತಾ ಇದ್ದಾರೆ. ಪೂಜಾ ಕಾರ್ಯಗಳು ಮುಂದುವರಿತಾ ಇದೆ. ಇಲ್ಲಿ ನೋಡಿ ನೀರದ ಬಿಸಿ ಉಂಟಾ? ಬಿಸಿ ಇದೆ. ಈ ಸತಿ ನೀರು ಎಲ್ಲ ದೇವರ ಪವಾಡ, ತಿತ್ತಲಿ ರಾಮೇಶ್ವರನ ಪವಾಡ. ನೋಡಿ, ಎಲ್ಲ ಭಕ್ತಾದಿಗಳು ಕೂಡ ತೀರ್ಥ ಸ್ನಾನವನ್ನು ಮುಗಿಸಿ ಬೊಬ್ಬರೆಯಾಗಿ ಬರ್ತಾ ಇದ್ದಾರೆ. ಎಲ್ಲ ಸ್ವಯಂ ಸೇವಕರು ತಮ್ಮ ಕಾರ್ಯದಲ್ಲಿ ನಿರತರಾಗಿದ್ದಾರೆ.
ಕಾರ್ಯಗಳೆಲ್ಲ ಮುಗಿದ ನಂತರ ಮತ್ತೆ ಪಲ್ಲಕ್ಕಿಯನ್ನು ಏರಿ ಮತ್ತೆ ಈಗ ದೇವಸ್ಥಾನದ ಬಳಿಗೆ ಹೋಗ್ತಾ ಇದ್ದೀವಿ. ಮೇಡಮ್ ಈ ಶ್ರೀ ರಾಮೇಶ್ವರ ದೇವರ ತೀರ್ಥ ಸ್ನಾನಕ್ಕಾಗಿ ಬಹಳ ಕಡೆಯಿಂದ ಹಲವಾರು ಭಕ್ತಾದಿಗಳು ರಾಮೇಶ್ವರ ದೇವರ ತೀರ್ಥ ಸ್ನಾನಕ್ಕೆಂದು ಬರ್ತಾ ಇದ್ದಾರೆ. ಬಹಳ ಕಡೆಯಿಂದ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ಬಹಳ ದೊಡ್ಡ ಸಾಲು ಕಾಣ್ತಾ ಇರ್ಬೋದು ನಿಮಗೆಲ್ಲರಿಗೂ ಕೂಡ. ಬೆಳಗ್ಗೆ 6:30ಕ್ಕೆ ಇಷ್ಟೊಂದು ಜನರು ಆಗಮಿಸಿದ್ದಾರೆ. ದೇವರ ಒಂದು ಪಲ್ಲಕ್ಕಿ ಈಗ ಮುಂದೆ ಹೋಗ್ತಾ ಇದೆ. ಎಲ್ಲ ಭಕ್ತಾದಿಗಳು ಬಹಳ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ನಾನೀಗ ಪಲ್ಲಕ್ಕಿ ಒಟ್ಟಿಗೆ ರಾಮೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ರಾಮೇಶ್ವರ ದೇವರ ದೇವಸ್ಥಾನದ ಮುಂದೆ ಪಲ್ಲಕ್ಕಿಯನ್ನು ನಿಲ್ಲಿಸಿ ದೇವರನ್ನ ಮರಳಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ರಾಮೇಶ್ವರ ದೇವರ ಪ್ರಸಾದವನ್ನು ಸ್ವೀಕರಿಸಿದ್ದಾರೆ ಎಲ್ಲರೂ. ನಮಗೂ ಕೂಡ ರಾಮೇಶ್ವರ ದೇವರ ಪ್ರಸಾದ ಸಿಕ್ಕಿದೆ. ರಾಮೇಶ್ವರ ದೇವರ ಪ್ರಸಾದವನ್ನು ಸ್ವೀಕರಿಸಿ ಈಗ ಮರಳಿ ಪಲ್ಲಕ್ಕಿ ರೂಮ್ಗೆ ಬಂದಿದ್ದೀವಿ. ಇಲ್ಲಿ ನೋಡಿ ಎಷ್ಟು ನೀಟಾಗಿ ಪಲ್ಲಕ್ಕಿಯ ಒಂದು ವ್ಯವಸ್ಥೆಯನ್ನು ರೆಡಿ ಮಾಡ್ತಿದ್ದಾರೆ ಎಲ್ಲ ಸ್ನೇಹಿತರು. ಆ ಲೈಟ್ನ ಮರಳಿ ನೀಟಾಗಿ ವಾಪಸ್ ಇಡ್ತಾರೆ. ಸಂಜೆ ಮತ್ತೆ ಪಲ್ಲಕ್ಕಿ ಹೊರಡಲಿದೆ. ದೇವಸ್ಥಾನದ ಮುಂದೆ ಚಂಡೆಯನ್ನು ಬಾರಿಸ್ತಿದ್ದಾರೆ. ಈಗ ಎಲ್ಲರೂ ಕೂಡ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಹೋಗ್ತಾ ಇದ್ದೀವಿ. ಬೆಳಗಿನ ಉಪಹಾರವನ್ನು ಎಲ್ಲ ಭಕ್ತಾದಿಗಳು ಸ್ವೀಕರಿಸಿದ್ದಾರೆ. ಪ್ರಸಾದವನ್ನು ಸ್ವೀಕರಿಸ್ತಿದ್ದೀವಿ. ಪ್ರಸಾದ ಸ್ವೀಕರಿಸಿದ ನಂತರ ಟೀ ಕಾಫಿಯ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ದೇವಸ್ಥಾನದ ಮುಂಭಾಗದಲ್ಲಿ ಸೇವಾ ಕೌಂಟರ್ ತೆರೆಯಲಾಗಿದೆ. ಕಾಣಿಕೆ ನೀಡಬಯಸುವವರು ಎಲ್ಲ ತೀರ್ಥ ಸ್ನಾನವನ್ನು ಮುಗಿಸಿ ದೇವರ ದರ್ಶನ ಮಾಡಿ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಕೂಡ ಬೆಳಗ್ಗಿನ ಜಾವ ಬಂದು ಸ್ನಾನವನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಥರ ಹೋಗ್ತಾ ಇದ್ದಾರೆ. ನಾವು ಕೂಡ ಈಗ ವಾಪಸ್ ನಮ್ಮ ಮನೆಯ ಕಡೆ ಹೋಗ್ತಾ ಇದ್ದೀವಿ. ಮನೆ ಕಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದೊಳಗೆ ಯಾರಿಗೂ ಕೂಡ ಪ್ರವೇಶ ಇರೋದಿಲ್ಲ. ನಾವು ಪಲ್ಲಕ್ಕಿ ಹೊರಟಿಗೆ ಬಂದಿದ್ದರಿಂದ ನಮಗೆ ಹೊರಗಡೆ ಬಿಟ್ಟಿದ್ದಾರೆ. ಈಗ ರಥಬೀದಿಯ ಮಾರ್ಗದಲ್ಲಿ ನಾವು ವಾಪಸ್ ಹೋಗ್ತಾ ಇದ್ದೀವಿ. ಹೇಳಿ ಒಂದು ರೌಂಡ್ ಹೋಗ್ತಾ ಇದೆ. ದಾಮು ಅವರು ನನ್ನನ್ನು ಮನೆ ಹತ್ರ ಬಿಟ್ಟು ಈಗ ಮುಂದೆ ಹೋಗ್ತಾರೆ. ಎಲ್ರಿಗೂ ಕೂಡ ನಮ್ಮ 2ನೇ ರೌಂಡ್ಗೆ ಸ್ವಾಗತ. ಇವಾಗ ನಮ್ಮ 2ನೇ ರೌಂಡ್ ಮಧ್ಯಾಹ್ನದ ಸೆಷನ್ಗೆ ಹೋಗ್ತಾ ಇದ್ದೀವಿ.
ಬಿಸಿಲು ಮಾರ. ಹಾಂ ಹಿಂಗೆ ಮಾಡೋಣ ಇದೇ ಥರ ಅಲ್ಲ ಹಿಂಗೆ ನೋಡಿ. ನಮ್ಮ ಶಿವಣ್ಣ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಶಿವಣ್ಣ, ಏನು ಅನಿಸುತ್ತೆ ಜಾತ್ರೆ ಬಗ್ಗೆ? ಜಾತ್ರೆ ಬಗ್ಗೆ ಅದೇ ನಮ್ಗೆ ಏನಾಗಿದೆ ಗೊತ್ತಾ, ಜಾತ್ರೆ ಅಂಗಡಿಯವರಿಗೆಲ್ಲರೂ ಜಾಸ್ತಿ ಇದು ಮಾಡ್ತಾ ಇದ್ದಾರೆ ಕಣ. ಹೌದು. ವಸೂಲಿ ಮಾಡ್ತಿದ್ದಾರೆ, ಅದನ್ನ ಮಾಡಬಾರ್ದು ಅಂತ ನಾನು ಹಾಕಿದ್ದೀನಿ. ಎಲ್ಲ ಹಾಕಿದ್ದೀನಿ ನಾನು. ಹಾಕಿದ್ದೀರಾ? ಹಾಕಿದ್ದೀನಿ ನೋಡಲ್ಲಿ, ಈ ಕಂಬದಲ್ಲಿ ಇದೆ ನೋಡಿ. ಹಾಂ ಆ ಕಂಬದಲ್ಲಿ ಒಂದಿದೆ, ಅಲ್ಲಿ ಒಂದಿದೆ, ಜಾತ್ರೆ ಒಳಗೆಲ್ಲ ಇದೆ. ಹೌದು. ಜಾತ್ರೆ ಜಾಸ್ತಿ ಮಾಡಬಾರ್ದು. ಜಾತ್ರೆ ಬಗ್ಗೆ ಖುಷಿ ಇದೆ ನಿಮಗೆ? ಪ್ರತಿ ವರ್ಷ ಚೆನ್ನಾಗ್ತಿದ್ಯಾ? ಚೆನ್ನಾಗಿದೆ, ಆದ್ರೆ ಏನು ಮಾಡೋದು ಗೊತ್ತಾ, ಅವ್ರು ವಸೂಲಿ ಮಾಡೋದು ಜಾಸ್ತಿ ಆಗಿದೆ. ಹೌದಾ? ವಸೂಲಿ ಜಾಸ್ತಿ ಮಾಡಬಾರ್ದು ಅಂತ, ಮಾಡಬಾರ್ದು, ಕಮ್ಮಿ ಆಗಬೇಕು, ಕಮ್ಮಿ ಮಾಡಬೇಕು ಅಂತ, ಆದಷ್ಟು ಕಡಿಮೆ ಮಾಡಿ ಅಂತ ಹೇಳಿದ್ದೀನಿ. ಆದ್ರೂ ಮಾಡ್ತಾ ಇದ್ದಾರೆ ಅವ್ರು. ನೋಡೋಣ, ನಮ್ಮ ವೀಕ್ಷಕರು ನೋಡ್ತಿರ್ತಾರೆ. ಆಯ್ತು, ನೋಡೋಣ. ಸರಿ, ಸಿಗೋಣ. ಆಯ್ತು, ಬರೋದಾ? ಓಕೆ ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಶಿವಣ್ಣ ಅವರು ಹೇಳಿದಂತಹ ಮಾತು ಕೂಡ ಸತ್ಯನೇ ಅಂತ ಹೇಳ್ಬೋದು. ಆಲ್ ರೈಟ್, ಮುಂದೆ ಹೋಗೋಣ. ಇಲ್ಲ, ಮೊದಲನೇ ದಿನ ಇದರಿಂದ ರಶ್ ಇಲ್ಲ. ನಾಳೆಯಿಂದ ಮತ್ತೆ ಇಲ್ಲಿ ನಾವು ನಿಲ್ಲಕ್ಕಿರಲ್ಲ, ನಾವು ನಿಂತ್ಕೊಂಡ್ರೆ ಸಾಕು, ಅದೇ ದುಡ್ಕೊಂಡು ಹೋಗ್ತಿರ್ತಾರೆ ಜನ. ಇದಂತ ಮ್ಯಾಜಿಕ್ ಇಂದು ಲೋ ಮಾಡೋದು, ಮ್ಯಾಜಿಕ್ ಪೆನ್. ಬಲ್ಗಡೆ ಇದ್ರೆ ಕ್ಯಾಲೆಂಡರ್ಗಳೆಲ್ಲ ಶುರು ಆಗ್ಬಿಟ್ಟಿದಾವಲ್ಲ. ಈ ಒಂದು ಜೋರು ಬಿಸಿಲಲ್ಲೂ ಕೂಡ ನಾವು ಹೋಗ್ತಾ ಇರೋಣ. ನನ್ನೊಟ್ಟಿಗೆ ವಿಕಾಸ್ ಅವರು ಕೂಡ ಕಂಪ್ನಿ ಕೊಡ್ತಿದ್ದಾರೆ. ಏನು ಕ್ರಾಫ್ಟ್ ಮೇಳ ಮಾಡಿದಾರಲ್ಲ, ಅಲ್ಲಿ ಹೋಗೋಣ. ಉಚಿತ ಪ್ರವೇಶ ಅಂತೆ. ಈಗ ಬೇಡ, ಆಮೇಲೆ ಹೋಗೋಣ, ಒಂದು ರೌಂಡ್ ಮುಗಿಸಿ ಬರುವ. ಇಲ್ಲಿ ನೋಡು, ಯಕ್ಷಗಾನ ಇದೆ ನೋಡು. ಮಾತಾಡ್ಸ್ತೀರಾ? ಧರ್ಮಸ್ಥಳದ ಯಕ್ಷಗಾನ ನೋಡು. ಈ ಹೌದಾ? ಯಾವತ್ತಿರೋದು? 26 ಶಿವರಾತ್ರಿಲಿ. ಧರ್ಮಸ್ಥಳ ಮೇಳದ ಯಕ್ಷಗಾನ ತುಂಬ ಅದ್ಭುತವಾಗಿರುತ್ತೆ. ಮಿಸ್ ಮಾಡದೆ ಹೋಗೋಣ ಈ ಸತಿ. ಪ್ರತಿ ವರ್ಷ ಹೋಗ್ತಿದ್ವಿ, ಈ ವರ್ಷವೂ ಕೂಡ ಹೋಗೋಣ. ಇದು ಗಾಡಿಗಳನ್ನೆಲ್ಲ ಒಳಗೆ ಬಿಡಬಾರ್ದು ಮಾರೆ, ತೀರ ಅವಶ್ಯಕತೆ ಇದ್ದರೆ ಮಾತ್ರ ಬಿಡೋದು. ನೋಡಿ, ನಾಳೆ ರಥೋತ್ಸವಕ್ಕೆ ರೆಡಿ ಆಗ್ತಿದೆ. ಏಯ್, ಎಂತ ಮಾಡ್ತಿದ್ಯೋ? ನಿಮ್ದೇ ತೀರಾ? ಹಾಂ, ಸರಿ ಸರಿ. ಶಾಲೆ ರಜನಾ? ಶಾಲೆ ಚಕ್ಕರ? ಸರಿ ಸರಿ, ಬಾಯ್. ಎಲ್ಲ ಭಕ್ತಾದಿಗಳು ಕೂಡ ರಾಮೇಶ್ವರ ದೇವರ ಅನ್ನ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಯಾವಾಗಂದ್ರು? ಶಾಲೆಯಿಂದ ಡೈರೆಕ್ಟಾಗಿ ರಾಮೇಶ್ವರ ದೇವರ ಸಂಚಾಲಕರಾದ ಸಬ್ಗುಡ್ಡೆ ರಾಘವೇಂದ್ರ ಅವರನ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ. ಇಂದ ಜಾತ್ರೆ ಬಗ್ಗೆ ಒಂದು ಹೇಳಿ. ತೀರ್ಥಹಳ್ಳಿ ಯಲ್ಲಮ್ಮ ಜಾತ್ರೆ ದಕ್ಷಿಣದ ಕಾಶಿ ಪ್ರಸಿದ್ಧ ತೀರ್ಥಹಳ್ಳಿಲಿ ಈ ಸಲ ತುಂಬ ಅದ್ಧೂರಿಯಾಗಿ ನಡೀತಾ ಇದೆ. ಒಂದು, ಹೊಸ ವರ್ಷ. ಹೌದು. ಎರಡನೇದಾಗಿ ಎಲ್ಲ ಅಡಿಕೆ ಕೊಯ್ಲು, ಗದ್ದೆ ಕೊಯ್ಲು ಇವೆಲ್ಲ ಮುಗಿದಿರೋದು ತುಂಬ ಜನ ಭಾಗಿಯಾಗಿದ್ದಾರೆ. ಈ ಉದಾಹರಣೆ ಅಂದರೆ ಇವತ್ತು ಬೆಳಿಗ್ಗೆ ನಾನು ತಿಳಿದಂಗೆ ಒಂದು 20,000 ಜನ ಬಂದು ತೀರ್ಥಸ್ನಾನದಲ್ಲಿ ಭಾಗಿಯಾಗಿದ್ದಾರೆ. ಈಗ ಮಧ್ಯಾಹ್ನ ಊಟಕ್ಕೂ ಅಷ್ಟೇ ಸುಮಾರು 10,000ಕ್ಕಿಂತ ಜಾಸ್ತಿ ಜನ ಬರ್ತಾರೆ. ನಾಳೆ ರಥೋತ್ಸವ ಕಾರ್ಯಕ್ರಮ ಇದೆ, ನಾಳೆ ತಪ್ಪೋತ್ಸವ ಕಾರ್ಯಕ್ರಮ. ಟೋಟಲಿ ನನ್ನ ಅಂದಾಜು 1.5 to 2 ಲಕ್ಷ ಜನ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ತೀರ್ಥಹಳ್ಳಿ ರಾಮೇಶ್ವರನ ಪೂಜೆಯಲ್ಲಿ ಭಾಗಿಯಾಗೋದು ನಮ್ಮ ಧಾರ್ಮಿಕತೆಯ ಒಂದು ಸಂಕೇತ. ಹಾಗೂ ತೀರ್ಥಹಳ್ಳಿಯಿಂದ ಬೇರೆ ಊರುಗಳಲ್ಲಿ ಹೋಗಿ ಬದುಕ್ತಿರೋರಿಗೆ ಈ ಹಬ್ಬದ ಟೈಮಿಗೆ, ಜಾತ್ರೆ ಮತ್ತು ದಸರಾ ಟೈಮಿಗೆ ತೀರ್ಥಹಳ್ಳಿಲಿ ಬಂದು ಎಲ್ಲರೊಟ್ಟಿಗೆ, ಫ್ಯಾಮಿಲಿ ಒಟ್ಟಿಗೆ ಕಳೆಯೋಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ಈ ಜಾತ್ರೆಗಳು ಕಾರಣ ಆಗುತ್ತೆ. ಥ್ಯಾಂಕ್ ಯು. ಕೈಗಳನ್ನು ತೊಳ್ಕೊಂಡು ಶ್ರೀ ರಾಮೇಶ್ವರ ದೇವರ ಅನ್ನಪ್ರಸಾದವನ್ನು ಸ್ವೀಕರಿಸೋಣ ಬನ್ನಿ. ಈ ಲೈನ್ ತುಂಬ ಚೆನ್ನಾಗಿದೆಯಲ್ಲ ಶ್ರೀಕಾಂತ್? ಹೌದು ಮಾರೆ, ಈ ಒಂದು ಲೈನು ಎಲ್ಲರಿಗೂ ಪ್ರೇರಣೆ ತುಂಬುತ್ತೆ. ಅನ್ನಪ್ರಸಾದವನ್ನು ಸ್ವೀಕರಿಸಿ ನಾವು ಅಲ್ಲಿಂದ ವಾಪಸ್ ತೆರಳ್ತೇವೆ. ಇಲ್ಲಿ ಪತಿಯವರು ಎಲ್ಲ ಪ್ಲೇಟ್ಗಳನ್ನು
ಸಂಗ್ರಹಿಸಿ ಒಂದು ತಮ್ಮ ಗಾಡಿಗೆ ಹಾಕಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ತಿದ್ದಾರೆ. ನೋಡು, ಮಧ್ಯಾಹ್ನ ಆದರೂ ಇಷ್ಟು ರಶ್ ಇದೆ ನೋಡು. ಯಾರೂ ಕೂಡ ನೀರಿಗೆ ಇಳಿಬಾರ್ದು ಅಂತ ಹೇಳಿ ಎಲ್ಲ ಪೊಲೀಸುಗಳು ಬಂದೋಬಸ್ತಿ ಮಾಡಿದ್ದಾರೆ. ಇಲ್ಲೊಂದು ಸಣ್ಣ ಮಾತಿನ ಸಮರಗಳು ನಡೀತಾ ಇದೆ. ಇದನ್ನು ಮುಂದೆ ಹೋಗೋಣ. ಎಷ್ಟು ದಿನ ಆಯಿತು ತೀರ್ಥಹಳ್ಳಿಗೆ ಬಂದು? ತೀರ್ಥಹಳ್ಳಿಗೆ ಬಂದು 2 ವಾರ ಆಯಿತು. ಹೆಂಗೆ ಅನಿಸ್ತಿದೆ ಜಾತ್ರೆ? ಕಳೆದ ಬಾರಿ ಇದ್ದಂಗೆ ಇದೆಯಾ, ಏನಾದ್ರು ವಿಶೇಷ ಇದೆಯಾ? ಇನ್ನು ನೋಡ್ಬೇಕು, ಇನ್ನೂ 2 ದಿವಸ ಇದೆ. 2 ದಿವಸ ಎಕ್ಸ್ಪೀರಿಯನ್ಸ್ ಆದಮೇಲೆ ಹೇಳೋದಾ? ಸರಿ ಸರಿ, ಎಲ್ಲ ಎಂಜಾಯ್ ಮಾಡ್ತೀರಾ ಫ್ರೆಂಡ್ಸ್ ಒಟ್ಟಿಗೆ? ಊರಿಗೆ ಹೋಗೋದು ಲೇಟಾ? ಊರಿಗೆ ಇನ್ನೊಂದು ವೀಕ್ ಬಿಟ್ಟು. ನವೀನವರು ಫುಲ್ಲು ಬ್ಯುಸಿಯಾಗಿದ್ದೀರಾ ಊಟ ಮಾಡೋದ್ರಲ್ಲಿ? ಮತ್ತೆ ತುಂಬ ಚೆನ್ನಾಗಿದೆಯಾ? ಓಕೆ, ಸರಿ ಅಣ್ಣ, ಸಿಗೋಣ ಬಾಯ್. ಈಗ ಸರ್ ಮುಂದೆ ಹೋಗೋಣ. ಹೆಂಗಿದೆ ಊಟ? ಊಟ ತರಿಸು. ಚೆನ್ನಾಗಿದೆಯಾ? ಹಳೆಯ ಸ್ನೇಹಿತರೊಟ್ಟಿಗೆ ಒಂದಿಷ್ಟು ತಮಾಷೆ ಮಾತಾಡಿ ಈಗ ಮುಂದೆ ಹೋಗ್ತಾ ಇದ್ದೀವಿ. RCB ಜರ್ಸಿ ಇದೆಯಲ್ಲ, ಎಷ್ಟು ಹಣ ಇದು? RCB ಜರ್ಸಿ 200 ಮಾರ. CSK ಅವ್ರದ್ದು ಬ್ಯಾನ್ ಆಗಿದೆ, ಅದಕ್ಕೆ ಅವ್ರದ್ದಿಲ್ಲ. ಇಲ್ಲ ಅಂದರೆ ಅವ್ರದ್ದು ಇರೋದು. ಕಾಲ್ಪನಿಕ ಪವಾಡಗಳು ಮತ್ತು ತಾತ್ಕಾಲಿಕ ಪ್ರಲೋಭನೆಗಳಿಗಿಂತ ಪ್ರಾಯೋಗಿಕ ಜಾತ್ರೆಯ 2ನೇ ರೌಂಡ್ನ ಮುಕ್ತಾಯಗೊಳಿಸ್ತಾ ಇದ್ದೀವಿ ಈಗ. ಜಾತ್ರೆಯ 3ನೇ ರೌಂಡ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ಒಂದು ರೌಂಡಲ್ಲಿ ಆದಷ್ಟು ಬೇಗ ಎಲ್ಲವನ್ನು ತೋರಿಸಿ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ನಮಸ್ಕಾರ. ನಾಳೆ ಸ್ನೇಹಿತರು ವಿವೇಕ ಮತ್ತು ವಿಕಾಸ್ ಅವರು ಮತ್ತೆ ಪುನರ್ಮಿಲನ ಆಗಿದೆ. ಈಗ ಎಲ್ಲರೂ ಸೇರಿ ಒಂದು ರೌಂಡ್ ಜಾತ್ರೆಗೆ ಹೋಗೋಣ ಅಂತ ಹೋಗೋಣ. ಇಲ್ಲಿಂದ ಈಗ ಸೀದಾ ಆಟಾಡುವ ಜಾಗಕ್ಕೆ ಹೋಗೋಣ, ಬನ್ನಿ. ಚಾಂಗ್ ಭಳ ಚಾಂಗ್ ರೇ, ಜನ ಚಿಲ್ಲರೆ ಚೆವಿನಲ್ಲಿ ಇದ್ದರೆ ನೋಡು ಮಗ, ಊರು ತುಂಬಾ ಜಾತರೆ, ತನನರೆ ಕುಣಿಯೋದೊರೆ, ಅರೆರೆ ಎಲ್ಲ ಇಲ್ಲಿ ನಮ್ಮೋರೆ. ಚಾಂಗ್ ಭಳ ಚಾಂಗ್ ರೇ, ಜನ ಚಿಲ್ಲರೆ. ಹಂಗೆ ಎಲ್ಲದನ್ನು ಕೂಡ ಒಮ್ಮೆ ನೋಡ್ತಾ ಬರ್ತಾ ಇದ್ವಿ. ತಂಗಿ ಶರವಣಿಯವರು ಒಂದು ಬಾಲ್ನ ಹಾಕಿದ್ರು. ಅದರಷ್ಟಕ್ಕೆ ಅದು ನಮ್ಮ ಒಂದು ಗೆಲುವಿಗೆ ಕಾರಣ ಆಯಿತು. ಓಕೆ, ಥ್ಯಾಂಕ್ ಯು ಅಣ್ಣ. ಅದೇ ಖುಷಿಯಲ್ಲಿ ಈಗ ಮುಂದೋಗಿ 1-2 ಆಟ ಆಡೋಣ ಅಂತ ಹೋಗ್ತಾ ಇದ್ದೀವಿ. ಏನು ಭಯ ಆಗುತ್ತೆ ನಂಗೆ ಗೊತ್ತಿಲ್ಲ. ಏನಿಲ್ಲ, ಏನಾರು ಆಗಲಿ ಒಂದು ಧೈರ್ಯದಲ್ಲಿ ಹೋಗ್ಬಿಡೋಣ ಅಂಥೇಳಿ ಎಲ್ಲರೂ ಹೋಗ್ತಾ ಇದ್ದೀವಿ ಈಗ. ಹಾಂ, ಹೆಂಗ ಅನಿಸ್ತಾ? ಚೆನ್ನಾಗಿಲ್ಲ, ಇದಕ್ಕೆ ಸರಿ ಆಗಲ್ಲ? ಸರಿ ಇಲ್ವಾ? ಸರಿ ಸರಿ ಸರಿ, ಓಕೆ, ಬಾಯ್ ಬಾಯ್. ಇಲ್ಲೊಂದು ಫಿಟ್ನೆಸ್ ಚಾಲೆಂಜ್ ನಡೀತಾ ಇದೆ ನೋಡಿ. 100 ಸೆಕೆಂಡ್ ನಿಂತರೆ 500 ರೂಪಾಯಿ. ಯಾರಿಗೆ ಉಂಟು ಯಾರಿಗಿಲ್ಲ. ಶಕ್ತಿ ಪ್ರದರ್ಶನ ನಡೀತಾ ಇದೆ. ಎಲ್ಲ ಆಟವನ್ನು ಮುಗಿಸಿ ಈಗ ಮನೆಯ ಕಡೆ ತೆರಳುವ ಸಮಯ. ಎಲ್ಲ ಆಟವನ್ನು ಮಸ್ತಾಗಿ ಆಡಿ ಈಗ ಮನೆಯ ಕಡೆಗೆ ತೆರಳುತ್ತಾ ಇದ್ದೇವೆ. ನಾಳೆಯ ದಿನ ಮಿಸ್ ಮಾಡಬೇಡಿ, ರಥೋತ್ಸವ ಇರುತ್ತೆ. ನಾಳೆಯ ಬ್ಲಾಗ್ ಕೂಡ ತಾವೆಲ್ಲರೂ ಕೂಡ ವೀಕ್ಷಿಸಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.